ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ವಾರಾಹಿ ದೇವಿಯ ಸ್ಮರಣೆ ಮಾಡ್ತಾ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಈ ದಿನ ನಿಮಗೆ ಒಂದು ಪವರ್ಫುಲ್ ಆದಂಥ ಮಂತ್ರವನ್ನು ತೊಗೊಂಬಂದಿದ್ದೀನಿ. ಅದರಲ್ಲೂ ವಾರಾಹಿ ಅಮ್ಮನ ಮಂತ್ರ ನಾವು ಹುಣ್ಣಿಮೆ ದಿನ, ಅದರಲ್ಲೂ ನಮಗೆ ಈ ಸಾರಿ 29ನೇ ತಾರೀಕು ಗುರು ಪೌರ್ಣಿಮೆ ಬುಧವಾರ ಬಂದಿದೆ. ಹಾಗಾಗಿ ಈ ದಿನ ಬೆಳಗ್ಗೆ ಎದ್ದ ತಕ್ಷಣ ಸ್ನಾನ ಮಾಡಬೇಕು, ಪೂಜೆ ಮಾಡಬೇಕಂತ ಏನೂ ಇಲ್ಲ ಸ್ನೇಹಿತರೆ. ಬೆಳಗ್ಗೆ ಎದ್ದ ತಕ್ಷಣ ನೀವು ಈ ಮಂತ್ರವನ್ನು ನೀವು 108 ಸಾರಿ ಹಾಸಿಗೆ ಮೇಲೆ ಕೂತ್ಕೊಂಡು ಹೇಳಿದ್ರೆ ಸಾಕು, ನಿಮ್ಮ ಎಂತಹ ಸಮಸ್ಯೆಗಳಿದ್ರೂ ಕೂಡ ಪರಿಹಾರ ಆಗುತ್ತೆ. ತುಂಬಾ ಪವರ್ಫುಲ್ ಆದಂಥ ಮಂತ್ರ ಇದು. ಇಷ್ಟು ದಿನ ಪೀರಿಯಡ್ಸ್ ಆಗಿರೋರು ಹೇಳಬಾರ್ದು, ನಾನ್ ವೆಜ್ ತಿಂದು ಹೇಳಬಾರ್ದು ಅಂತ ತುಂಬ ಮಂತ್ರಗಳನ್ನು ತಿಳಿಸ್ಕೊಟ್ಟಿದ್ದೀನಿ. ಆದರೆ ಈ ದಿನ ತಿಳಿಸ್ಕೊಡ್ತಾ ಇರುವಂಥ ಮಂತ್ರ ಇದಕ್ಕೇನೂ ಇಲ್ಲ ಸ್ನೇಹಿತರೆ. ಬೆಳಗ್ಗೆ ಎದ್ದು ಯಾರಾದರೂ ಹೇಳ್ಬೋದು, ಲೇಡೀಸ್ ಹೇಳ್ಬೋದು, ಜೆಂಟ್ಸ್ ಹೇಳ್ಬೋದು, ಮಕ್ಕಳು ಹೇಳ್ಬೋದು, ವಯಸ್ಸಾಗಿರೋರು ಕೂಡ ಹೇಳ್ಬೋದು. ಅವರವರ ಕಷ್ಟಗಳನ್ನು ಬಗೆಹರಿಸ್ಕೊಳ್ಳೋಕ್ಕೆ, ಆಸೆಗಳನ್ನು ಈಡೇರಿಸ್ಕೊಳ್ಳೋದಕ್ಕೆ ನೀವು ಈ ಮಂತ್ರವನ್ನು ಯಾರು ಬೇಕಾದರೂ ಹೇಳ್ಬೋದು. ಇದಕ್ಕೆ ಸ್ನಾನ ಮಾಡಿ ಹೇಳಬೇಕು, ಪೂಜೆ ಮಾಡೇ ಹೇಳಬೇಕು, ದೇವ್ರ ಮನೇಲಿ ಕೂತ್ಕೊಂಡು ಹೇಳಬೇಕು, ಆ ಥರ ಏನೂ ಇಲ್ಲ. ನೀವು ಹಾಸಿಗೆ ಮೇಲೆ ಕೂತ್ಕೊಂಡು ಈ ಮಂತ್ರವನ್ನು 108 ಸಾರಿ ಹೇಳ್ಬೇಕಾಗತ್ತೆ. ಭಕ್ತಿ ಶ್ರದ್ಧೆಯಿಂದ ನಿಮ್ಮ ಏನು ಕೋರಿಕೆ ಇರುತ್ತೆ ಅದನ್ನು ಹೇಳ್ಕೊತ ನೀವು ಅಮ್ಮನನ್ನು ನೆನೆದು ನೀವು ಈ ಮಂತ್ರವನ್ನು ಹೇಳಿದ್ರೆ ಸಾಕು, ಎಂತಹ ದೊಡ್ಡ ಸಮಸ್ಯೆ ಇದ್ದರೂ 3 ದಿನದಲ್ಲಿ ಪರಿಹಾರ ಆಗುತ್ತೆ. ಭಕ್ತಿ ಶ್ರದ್ಧೆ ಮುಖ್ಯ ಅಷ್ಟೇ. ಇನ್ನು ವಾರಾಹಿ ಅಮ್ಮನ ಮಂತ್ರ ಯಾವ ಸಮಯದಲ್ಲಿ ಹೇಳಬೇಕು ಅನ್ನೋದಾದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಹೇಳಬೇಕು ಸ್ನೇಹಿತರೆ. ಬ್ರಾಹ್ಮಿ ಮುಹೂರ್ತ ಎಂದರೆ ಏನು ಅನ್ನೋದಾದರೆ, ಸೂರ್ಯೋದಯಕ್ಕಿಂತ ಸುಮಾರು 1.5 ಗಂಟೆಗಳ ಮೊದಲು ಈ ಬ್ರಾಹ್ಮಿ ಮುಹೂರ್ತ ಶುರು ಆಗುತ್ತೆ. ಈ ಸಮಯವನ್ನು ನಾವು ಪವಿತ್ರ ಕಾಲ ಅಂತ ಕೂಡ ಕರೀತೀರಿ. ಅಂದರೆ ಬೆಳಗ್ಗೆ 3:30ಯಿಂದ 4:30 ತನಕ ನಮಗೆ ಬ್ರಾಹ್ಮಿ ಮುಹೂರ್ತ ಇರುತ್ತೆ. ಈ ಸಮಯದಲ್ಲಿ ನಾವು ಮಂತ್ರ ಜಪವನ್ನು ಮಾಡಬೇಕು. ಈ ಸಮಯದಲ್ಲಿ ದೇವತಾ ಅನುಗ್ರಹ ಕೂಡ ಹೆಚ್ಚು ಸಿಗುತ್ತೆ ಅಂತಲೇ ಹೇಳ್ಬೋದು. ಅದೇ ಕಾರಣಕ್ಕೆ ನಾವು ಬ್ರಾಹ್ಮಿ ಮುಹೂರ್ತದಲ್ಲಿ ಯಾವುದೇ ಮಂತ್ರಗಳನ್ನು ಜಪ ಮಾಡಿದ್ರೆ ಅತಿ ಶೀಘ್ರವಾಗಿ ನಮಗೆ ಫಲ ಕೂಡ ಸಿಗುತ್ತೆ. ಇನ್ನು ಆ ಸಮಯದಲ್ಲಿ ಮನಸ್ಸು ಕೂಡ ನಮಗೆ ಶಾಂತವಾಗಿರುತ್ತೆ. ಇನ್ನು ಈ ಸಮಯದಲ್ಲಿ ನಮ್ಮ ಸುತ್ತಮುತ್ತಲಿನ ವಾತಾವರಣ ಕೂಡ ನಮಗೆ ಶಾಂತವಾಗಿದ್ದು ಮನಸ್ಸು ಕಾನ್ಸಂಟ್ರೇಟ್ ಮಾಡೋದಕ್ಕೂ ಕೂಡ ನಮಗೆ ತುಂಬಾ ಸುಲಭ ಆಗುತ್ತೆ. ಇನ್ನು ಆಧ್ಯಾತ್ಮಿಕ ಶಕ್ತಿ ಕೂಡ ಹೆಚ್ಚಾಗಿರುತ್ತೆ. ಪ್ರಕೃತಿಯಲ್ಲಿ ಪಾಸಿಟಿವ್ ಎನರ್ಜಿ ಅನ್ನೋದು ಹೆಚ್ಚಾಗಿರುತ್ತೆ. ಜಪದ ಫಲ ಬೇಗ ಸಿಗುತ್ತೆ. ಇನ್ನು ನೆನಪು ಹಾಗೂ ಬುದ್ಧಿಶಕ್ತಿ ಕೂಡ ಹೆಚ್ಚಾಗಿರುವಂಥ ಸಮಯ ಇದು. ಇನ್ನು ಜಪ ಮಾಡಿದ್ರೆ ಮನಸ್ಸು ಕೂಡ ಕ್ಲೀನಾಗಿ ಬುದ್ಧಿ ತೀಕ್ಷ್ಣವಾಗಿರುತ್ತೆ. ಅದಕ್ಕೋಸ್ಕರ ನಾವು ಬ್ರಾಹ್ಮಿ ಮುಹೂರ್ತದಲ್ಲಿ ನಾವು ಯಾವುದೇ ಮಂತ್ರವನ್ನು ಜಪವನ್ನು ಮಾಡಿದ್ರೂ ಕೂಡ ನೀವು ಬೆಳಗ್ಗೆ ಎದ್ದ ತಕ್ಷಣ ನೀವು, ಅದರಲ್ಲೂ ಬೆಳಗ್ಗೆ ಒಬ್ಬೊಬ್ಬರು 6 ಗಂಟೆ, 7 ಗಂಟೆ, 8 ಗಂಟೆ ಈ ಥರ ಹೇಳ್ತಾರೆ. ಬ್ರಾಹ್ಮಿ ಮುಹೂರ್ತ ಅಂದ್ರೇ 3:30ಯಿಂದ 4:30. ಈ ಸಮಯದಲ್ಲಿ ನೀವು ಒಂದು ಪ್ರಶಾಂತವಾದ ಜಾಗದಲ್ಲಿ ಕೂತ್ಕೊಳ್ಳಿ. ನಿಮ್ಮ ಮನೆಯಲ್ಲಿ ಎಲ್ಲಿ ಪ್ರಶಾಂತವಾದ ಜಾಗ ಇರುತ್ತೋ ಆ ಜಾಗದಲ್ಲಿ ಕೂತ್ಕೊಂಡು ಅಮ್ಮನನ್ನು ನೆನೆದು ನೀವು ಈ ಮಂತ್ರ ಜಪವನ್ನು ಮಾಡೋದಕ್ಕೆ ಶುರು ಮಾಡಬೇಕಾಗತ್ತೆ. ಇನ್ನು ಬ್ರಾಹ್ಮಿ ಮುಹೂರ್ತದಲ್ಲಿ ನಾವು ಮಾಡುವ ಈ ಮಂತ್ರ ಜಪಕ್ಕೆ ದೇವರ ಅನುಗ್ರಹ ಕೂಡ ಬೇಗ ಸಿಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಶಾಸ್ತ್ರಗಳ ಪ್ರಕಾರನೂ ಕೂಡ ಈ ಸಮಯದಲ್ಲಿ ಮಾಡಿದ ಪೂಜೆ ಆಗ್ಬೋದು, ಮಂತ್ರ ಜಪಕ್ಕೆ ಹೆಚ್ಚು ಫಲ ಸಿಗುತ್ತೆ. ಇನ್ನು ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು. ಬೆಳಗ್ಗೆ ಬೇಗ ಎದ್ದು ಜಪ ಮಾಡೋದು ಕೂಡ ದೇಹಕ್ಕೂ ಮತ್ತು ಮನಸ್ಸಿಗೂ ಕೂಡ ತುಂಬಾ ಉತ್ತಮ. ಹಾಗಾಗಿ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಿದ ಮಂತ್ರ ಜಪ 100 ಪಟ್ಟು ಹೆಚ್ಚು ಫಲವನ್ನು ಕೂಡ ಸಿಗುತ್ತೆ ನಮಗೆ. ಋಷಿ ಮುನಿಗಳಾಗ್ಬೋದು, ಗೋರಿಗಳಾಗ್ಬೋದು, ತಪಸ್ವಿಗಳಾಗ್ಬೋದು, ಧ್ಯಾನ ಮಾಡುವಂಥವ್ರಾಗ್ಬೋದು, ಬೆಳಗ್ಗೆನೇ ಎದ್ದು ನಾವು ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡುವಂಥ ಮಂತ್ರ ಆಗ್ಬೋದು, ಜಪ ಆಗ್ಬೋದು, ಧ್ಯಾನ ಆಗ್ಬೋದು, ಅತಿ ಶೀಘ್ರವಾಗಿ ನಮಗೆ ಫಲವನ್ನು ಕೊಡುತ್ತೆ. ಇನ್ನು ಮಕ್ಳಿಗೂ ಕೂಡ ನಾವು ಹೇಳ್ತಾ ಇರ್ತೀರಿ ಬೆಳಗ್ಗೆ ಬೇಗ ಎದ್ದು ಓದ್ಕೊಳ್ಳಿ, ಅದು ಜ್ಞಾಪಕ ಇರುತ್ತೆ ಅಂತ. ಅದಕ್ಕೋಸ್ಕರನೇ ಆ ವಾತಾವರಣ ಕೂಡ ತುಂಬಾ ಪ್ರಶಾಂತವಾಗಿರುತ್ತೆ. ಯಾವುದೇ ಥರದ ಗಲಾಟೆಗಳಿರಲ್ಲ, ಏನು ಸೌಂಡ್ ಇರಲ್ಲ. ಅದಕ್ಕೋಸ್ಕರ ನಾವು ಬೆಳಗ್ಗೆ ಎದ್ದು ಬ್ರಾಹ್ಮಿ ಮುಹೂರ್ತದಲ್ಲಿ ಈ ಮಾಡುವಂಥ ಮಂತ್ರ ಜಪ ನಮಗೆ 100% ನಮಗೆ ಇದು ಫಲವನ್ನು ಅತಿ ಶೀಘ್ರವಾಗಿ ಸಿಗುತ್ತೆ ಅಂತ ಹೇಳ್ಬೋದು. ಅದಕ್ಕೋಸ್ಕರ ನಾವು ಈ ವಾರಾಹಿ ಅಮ್ಮನ ಮಂತ್ರವನ್ನು ಆದಷ್ಟು ನೀವು 3:30ಯಿಂದ 4:00ವರೆಗೆ ಎದ್ದು ನೀವು ನಿಮ್ಮ ದೈನಂದಿನ ಕಾರ್ಯಗಳನ್ನೆಲ್ಲ ಮುಗಿಸಿ, ಅಂದರೆ ವಾಶ್ರೂಮ್ಗೆಲ್ಲ ಹೋಗಿ ಬಂದು ನಂತರ ನೀವು ಹಾಸಿಗೆ ಮೇಲೆ ಹಾಕ್ಬೋದು, ಅಥವಾ ಒಂದು ಚೇರ್ ಹಾಕ್ಕೊಂಡು ಅಥವಾ ನೆಲದ ಮೇಲೆ ಒಂದು ಚಾಪೆ ಹಾಕ್ಕೊಂಡು ಕೂತ್ಕೊಂಡು ಕೂಡ ಈ ಮಂತ್ರ ಜಪವನ್ನು ಮಾಡ್ಬೋದು. ಇನ್ನು ಎಷ್ಟು ಸಾರಿ ಮಾಡಬೇಕು ಅನ್ನೋದಾದರೆ 108 ಸಾರಿ ಈ ಮಂತ್ರವನ್ನು ಹೇಳ್ಬೇಕಾಗತ್ತೆ. ಹೇಳೋದಕ್ಕೂ ಮೊದಲು ನೀವು ವಾರಾಹಿ ಅಮ್ಮನನ್ನು ನೆನೆದು, ಅಮ್ಮ ನನಗೆ ಈ ಥರ ಕಷ್ಟ ಇದೆ, ನನ್ನ ಕಷ್ಟಗಳನ್ನೆಲ್ಲ ಬಗೆಹರಿಸಮ್ಮ ಅಂತ ನಿಮಗೇನು ಕಷ್ಟ ಇರುತ್ತೆ ನೋಡಿ ಅದನ್ನು ಅಮ್ಮನ ಹತ್ರ ಹೇಳ್ಕೊಂಡು ಒಂದು 2 ನಿಮಿಷ ಹಾಗೇ ಕೂತ್ಕೊಳ್ಳಿ, ಸುಮ್ಮನೆ ಕೂತ್ಕೊಳ್ಳಿ.
ನಿದ್ದೆಯಿಂದ ಎದ್ದಿರ್ತೀರಿ, ಒಂದು 2 ನಿಮಿಷ ಪ್ರಶಾಂತವಾಗಿ ಕೂತ್ಕೊಂಡು ನಿಮಗೆ ಅನುಲೋಮ ವಿಲೋಮ ಬಂತು ಅಂದರೆ ಪ್ರಾಣಾಯಾಮ ಬರುತ್ತೆ ಏನಾಗಿದೆ, ಪ್ರಾಣಾಯಾಮ ಒಂದು 5 ನಿಮಿಷಗಳ ಕಾಲ ಮಾಡಿ ಮನಸ್ಸು ಇನ್ನೂ ಹಗೂರ ಆಗುತ್ತೆ ಮತ್ತು ನಮಗೆ ಕಾನ್ಸಂಟ್ರೇಟ್ ಕೂಡ ಹೆಚ್ಚಾಗುತ್ತೆ. ಹಾಗಾಗಿ ನಂತರ ನೀವು ಅಮ್ಮನನ್ನು ನೆನೆದು ನಿಮ್ಮ ಕಷ್ಟಗಳನ್ನೆಲ್ಲ ಹೇಳ್ಕೊತ ನಂತರ ನೀವು ಈ ಮಂತ್ರವನ್ನು ಹೇಳ್ಬೇಕಾಗುತ್ತೆ. ತುಂಬಾ ಸಿಂಪಲ್ ಇದೆ ಮಂತ್ರ ಕೂಡ. ಹಾಗಾಗಿ ಅಮ್ಮನನ್ನು, ಅಮ್ಮ ನನ್ನ ಕಷ್ಟಗಳನ್ನೆಲ್ಲ ಬಗೆಹರಿಸಮ್ಮ, ನನ್ನ ಹಣದ ಸಮಸ್ಯೆ ಇದೆ, ನನಗೆ ಆರೋಗ್ಯದ ಸಮಸ್ಯೆ ಇದೆ, ಅಥವಾ ಮನೆಯಲ್ಲಿ ಪ್ರಶಾಂತತೆ ಅನ್ನೋದು ಬೇಕು, ಅಥವಾ ಮಕ್ಕಳ ಎಜುಕೇಷನ್ ಚೆನ್ನಾಗಾಗಬೇಕು, ಅಥವಾ ನಾನು ವಿದೇಶಕ್ಕೆ ಹೋಗಬೇಕು, ಯಾವುದೇ ನಿಮ್ಮದು ಏನೇ ಒಂದು ಕಷ್ಟ ಇದ್ದರೂ ಕೂಡ ಅಮ್ಮನ ಹತ್ರ ಹೇಳ್ಕೊತ ನಂತರ ಈ ಮಂತ್ರವನ್ನು ನೀವು 108 ಸಾರಿ ಹೇಳಿ ಸ್ನೇಹಿತರೆ. ನಿಮಗೆ ಗೊತ್ತಾಗುತ್ತೆ ರಿಸಲ್ಟ್ ಎಷ್ಟು ಚೆನ್ನಾಗಿ. ನೀವು ಎಷ್ಟು ದಿನಗಳ ಕಾಲ ಹೇಳ್ಬೇಕು ಅಂದರೆ 3 ದಿನಗಳ ಕಾಲ. ಇದನ್ನು ಈ ಹುಣ್ಣಿಮೆ ನಾನು ಶುರು ಮಾಡೋಕ್ಕಾಗಲಿಲ್ಲ, ಏನೋ ಒಂದು ಕಷ್ಟ ಇತ್ತು, ಪ್ರಾಬ್ಲಮ್ ಇತ್ತು ಅನ್ನೋರು ನೆಕ್ಸ್ಟು ಹುಣ್ಣಿಮೆ ದಿನ ಶುರು ಮಾಡ್ಬೋದು, ಅಮಾವಾಸ್ಯೆ ದಿನ ಶುರು ಮಾಡ್ಬೋದು, ಅಥವಾ ಮಂಗಳವಾರ, ಶುಕ್ರವಾರ, ಅಷ್ಟಮಿ ಅಥವಾ ಪಂಚಮಿ ಈ ದಿನಗಳಲ್ಲಿ ನೀವು ಶುರು ಮಾಡ್ಬೋದು. ಶುರು ಮಾಡಿ 3 ದಿನಗಳ ಕಾಲ ನೀವು ಹೇಳ್ಕೊಳ್ಳಿ, ಖಂಡಿತ ನಿಮಗೆ ಇದರಲ್ಲಿ 100% ರಿಸಲ್ಟ್ ಅನ್ನೋದು ಸಿಗುತ್ತೆ. ಅಮ್ಮ ನಿಮ್ಮ ಎಲ್ಲ ಕಷ್ಟಗಳನ್ನು ಕೂಡ ಬಗೆಹರಿಸಿ ನಿಮಗೆ ಒಳ್ಳೆಯದನ್ನು ಮಾಡ್ತಾಳೆ ಅಂತಲೇ ಹೇಳ್ಬೋದು. ಚಿತ್ರ ಕೂಡ ಸ್ಕ್ರೀನ್ ಮೇಲೆ ಬರ್ತಾ ಇದೆ ನೋಡಿ. ಓಂ ಹ್ರೀಂ ಒಟುಕಾಯೈ ವಾರಾಹೇ ಹ್ರೀಂ ನಮಃ. ಓಂ ಹ್ರೀಂ ಒಟುಕಾಯೈ ವಾರಾಹೇ ಹ್ರೀಂ ನಮಃ. ಓಂ ಹ್ರೀಂ ಒಟುಕಾಯೈ ವಾರಾಹೇ ಹ್ರೀಂ ನಮಃ. ಈ ಮಂತ್ರವನ್ನು ನೀವು 108 ಸಾರಿ ಬರೆದ್ರೆ ಇನ್ನೂ ಒಳ್ಳೆಯದು ಸ್ನೇಹಿತರೆ. ಯಾಕೆಂದರೆ ಬರೆಯೋದ್ರಿಂದ ನಮಗೆ ಇನ್ನೂ ಒಳ್ಳೆಯದಾಗುತ್ತೆ. ನೀವು ಬರೆಯೋಕ್ಕಾಗಲಿಲ್ಲ ಅಂದರೆ ಅಟ್ಲೀಸ್ಟ್ ಹೇಳ್ಕೊಬೋದು. ತುಂಬಾ ಚಿಕ್ಕದಿದೆ ಮಂತ್ರ. ಹಾಗಾಗಿ ವಾರಾಹಿ ಅಮ್ಮನನ್ನು ನೆನೆದು ನಿಮ್ಮ ಕಷ್ಟಗಳನ್ನು ಹೇಳ್ತಾ ನೀವು ಒಂದು 5 ನಿಮಿಷ ಅನುಲೋಮ ವಿಲೋಮ ಮಾಡಿ ಧ್ಯಾನವನ್ನು ಮಾಡಿ ನಂತರ ಈ ಮಂತ್ರವನ್ನು ಹೇಳಿ ನೀವು ಅಲ್ಲೇ ಒಂದು 5 ನಿಮಿಷಗಳ ಕಾಲ ಕೂತ್ಕೊಳ್ಳಿ. ಯಾವ ಜಾಗದಲ್ಲಿ ಕೂತ್ಕೊಂಡಿರೋ ಅದೇ ಜಾಗದಲ್ಲಿ ಒಂದು 5 ನಿಮಿಷಗಳ ಕಾಲ ನೀವು ಅಮ್ಮನನ್ನು ನೆನೆದು ಮಂತ್ರ ಹೇಳಿದ್ದಾದಮೇಲೆ ಒಂದು 5 ನಿಮಿಷಗಳ ಕಾಲ ಅಲ್ಲೇ ಕೂತ್ಕೊಳ್ಳಿ. ನಂತರ ಎದ್ದು ನಿಮ್ಮ ಕೆಲಸ ಮಾಡ್ಕೊಬೋದು, ಅಥವಾ ಇನ್ನೂ ನಿದ್ದೆ ಬರ್ತಾ ಇದೆ ಅನ್ನೋರು ನಿದ್ದೆ ಮಾಡ್ಬೋದು. ಇಲ್ಲ ನನಗೆ ಬೇಗ ಟಿಫನ್ ಮಾಡೋದಿದೆ, ಮಕ್ಕಳನ್ನ ಕಳಿಸೋದಿದೆ, ಅಥವಾ ಮನೆ ಕೆಲಸ ಇದೆ ಅನ್ನೋರು ಕೂಡ ನೀವು ಮಾಡಿ ಆಫೀಸಿಗೆ ಕೂಡ ಹೋಗ್ಬೋದು ಸ್ನೇಹಿತರೆ. ಹಾಗಾಗಿ ಈ ಮಂತ್ರ ತುಂಬಾ ಪವರ್ಫುಲ್ ಆಗಿರುತ್ತೆ. ಇದಕ್ಕೇನು ಸ್ನಾನ ಮಾಡಬೇಕು ಅಥವಾ ನೀವು ಪೂಜೆ ಮಾಡಿ ಹೇಳಬೇಕು ಆ ಥರ ಏನೂ ಇಲ್ಲ. ನಿಮಗೆ ಯಾವ ಜಾಗದಲ್ಲಿ ಪ್ರಶಾಂತವಾಗಿರುತ್ತೆ, ಹೊರಗಡೆ ಹೋಗಿ ಟೆರೆಸ್ ಮೇಲೆ ಕೂತ್ಕೊಂಡು ಹೇಳ್ಬೋದು, ಬಾಲ್ಕನಿಲಿ ಕೂತ್ಕೊಂಡು ಹೇಳ್ಬೋದು, ರೂಮಲ್ಲಿ ಕೂತ್ಕೊಂಡು ಹೇಳ್ಬೋದು, ಅಥವಾ ಹಾಲಲ್ಲಿ ಕೂತ್ಕೊಂಡು ಹೇಳ್ಬೋದು. ನಿಮ್ಗೆ ಯಾವ ಜಾಗದಲ್ಲಿ ನಿಮಗೆ ಚೆನ್ನಾಗಿ ಹೇಳೋಕ್ಕಾಗುತ್ತೆ, ನನಗೆ ಪ್ರಶಾಂತವಾಗಿದೆ, ಯಾವುದೇ ಸೌಂಡ್ ಇಲ್ಲ ಅನ್ನೋ ಜಾಗದಲ್ಲಿ ಕೂತ್ಕೊಂಡು ನೀವು ಹೇಳೋದ್ರಿಂದ ವಾರಾಹಿ ಅಮ್ಮನ ಸಂಪೂರ್ಣ ಆಶೀರ್ವಾದ ನಿಮಗೆ ಸಿಗುತ್ತೆ. ಅದರಲ್ಲೂ ಬ್ರಾಹ್ಮಿ ಮುಹೂರ್ತದಲ್ಲಿ ಹೇಳಿರುವಂಥ ಈ ಮಂತ್ರಗಳ ಫಲ ನಮಗೆ ಅತಿ ಶೀಘ್ರವಾಗಿ ಹೆಚ್ಚು ಫಲವನ್ನು ಕೊಡ್ತಾಳೆ ಅಮ್ಮ. ಹಾಗಾಗಿ ಎಲ್ಲರೂ ಹೇಳ್ಕೊಳ್ಳಿ, ಯಾರು ಮಿಸ್ ಮಾಡೋಕ್ಕೆ ಹೋಗಬೇಡಿ. ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಾ ಇದ್ದರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋಗಳೆಲ್ಲ ಬೇಗ ಬಂದು ತಲುಪುತ್ತೆ. ಈ ವಿಡಿಯೋಗೆ ಒಂದು ಲೈಕ್ ಕೊಡಿ, ಆದಷ್ಟು ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು.